FCC ಕಲಬುರಗಿ ಮಹಾನಗರ ಜಿಲ್ಲಾ ಓ ಅಣ್ಣ ಭಾಳ ಓಡಾಗ್ತದೆ ಇಲ್ಲ ಬಂದಾರ ಸರ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಹೊಸ ವ್ಯವಸ್ಥೆ ಒಂದು ವರ್ಷವೂ ಕೂಡ ಇರ್ತದೆ ಅಂತ ಅನಿಸೋದಿಲ್ಲ. ಆ ಕಾರಣದಿಂದ ಜನ ಇವತ್ತು ಸಜ್ಜಾಗಬೇಕಾಗಿದೆ. ಈ ಸರ್ಕಾರವನ್ನು ಕಿತ್ತೊಗೆಯಬೇಕು, ಒಂದು ಉತ್ತಮ ವ್ಯವಸ್ಥೆಯನ್ನು ತರಬೇಕು ಅಂತೇಳಿ ಜನರ ಮನಸ್ಸಿನಲ್ಲಿ ಇದೆ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಈಗ ತನ್ನ ಕಾರ್ಯೋನ್ಮುಖವಾಗಿ ಇಡೀ ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಬಲಗೊಂಡಿದೆ. ಮತ್ತಷ್ಟು ಸಂಘಟನಾತ್ಮಕವಾಗಿ ನಾವು ಕೆಲಸ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರುವ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮತ್ತು ಈಗಾಗಲೇ ಅದು ಟಿಂಕರಿಂಗು ಪೇಂಟಿಂಗು ಆಗಕ್ಕೆ ಶುರುವಾಗಿದೆ. ಇಂಜನ್ನೇ ಹಾಳಾದಾಗ ಇನ್ನೆಂಗೆ ಅದು ಮುಂದೆ ಸಾಗಲಿಕ್ಕೆ ಸಾಧ್ಯ ಇದೆ ನೋಡಿ. ನಾನು ಅದಕ್ಕೆ ಹೇಳಿದೆ, ವ್ಯಕ್ತಿ ಬದಲಾಗಬಹುದು, ವ್ಯವಸ್ಥೆ ಬದಲಾಗೋದಿದೆಯಲ್ಲ ಭಾಳ ಕಷ್ಟ. ಅದಾದ ಮೇಲೆ ಪರಿಸ್ಥಿತಿ ಹೆಂಗಾಗಿದೆ, ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟೋದ್ರೆ ಇನ್ನು ಉಳಿದವು ಕೆಟ್ಟೋಗಬಾರ್ದು ಅಂತೇಳಿ ಎತ್ತಿ ಒಂದು ಬಿಸಾಕ್ಬಿಡ್ತಾರೆ ಅಲ್ವಾ. ಇಲ್ಲಿ ಬುಟ್ಟಿಯಲ್ಲಿ ಎಲ್ಲವೂ ಕೆಟ್ಟೋಗಿದೆ, ಯಾವುದೋ ಒಂದಿದ್ದರೆ ಏನು ಮಾಡ್ತಾರೆ ಇನ್ನು ಅದನ್ನು. ಕಾಂಗ್ರೆಸ್ಸಿನ ಪರಿಸ್ಥಿತಿ ಮತ್ತೇನಾದ್ರು ಅದು ಗೊತ್ತಿಲ್ಲ. ಯಾಕೆಂದರೆ ಇದೇ ಈಗ ಅವರು ಉಲ್ಲೇಖ ಮಾಡಿದಂತೆ ಆಳಂದ್ ಲಾಡ್ಲೆ ಮಶಾದ್ ದರ್ಗಾ ಇಲ್ಲಿ ಏನು ಹಿಂದೆ ನಡೆದಂಥ ಘಟನೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಮೊನ್ನೆ ತಾನೇ ಕ್ಯಾಬಿನೆಟ್ಟಲ್ಲಿ ಆ ಎಲ್ಲ ಜನರದ್ದು ಅಂದರೆ ಮೈನಾರಿಟಿಯಲ್ಲಿ ಇದ್ದಂಥ ಎಲ್ಲ ಜನರ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅದನ್ನು ಈಗಾಗಲೇ ನಾವು ಕಂಟಿನ್ಯೂ ಮಾಡಿದ್ದೀವಿ. 1ನೇ ತಾರೀಕಿಗೆ ಗುಲ್ಬರ್ಗಾದಲ್ಲಿ ರಾಜ್ಯದ ನಾಯಕರು ಎಲ್ಲರೂ ಬರ್ತಾರೆ. ನಾವೊಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಇಟ್ಕೊಂಡಿದ್ದೇವೆ, ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. 1ನೇ ತಾರೀಕಿಗೆ DC ಆಫೀಸ್ ಎದುರುಗಡೆ, ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಆ ದೊಡ್ಡ ಪ್ರಮಾಣದ ಹೋರಾಟವನ್ನು 10 ಗಂಟೆಗೆ, ಸೋಮವಾರ 10 ಗಂಟೆಗೆ ಆ ಹೋರಾಟವನ್ನು, ಆ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ರಾಜ್ಯದ ನಾಯಕರು ಕೂಡ ಎಲ್ಲರೂ ಬರ್ತಾರೆ. ಜಿಲ್ಲೆಯ ಎಲ್ಲ ಭಾಗದಿಂದ ಕೆಲವು ಈವನ್ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಿಂದ ಕೂಡ ನಮ್ಮ ಪಕ್ಷದ ಶಾಸಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆ ದೊಡ್ಡ ಪ್ರಮಾಣದ ಹೋರಾಟವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ದಿಂದ ನಾವು ಅಲ್ಲಿವರೆಗೆ DC ಆಫೀಸ್ವರೆಗೆ ಆ ಮೆರವಣಿಗೆಯಲ್ಲಿ ಬಂದು ಅಲ್ಲಿ ಹೋರಾಟ ಹಮ್ಮಿಕೊಳ್ತೇವೆ. ರಾಜ್ಯಾಧ್ಯಕ್ಷರು ಆದಿಯಾಗಿ ಎಲ್ಲ ನಮ್ಮ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಓ ಅಣ್ಣ ಭಾಳ ಓಡಾಗ್ತದೆ.